ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವ್ಲಾಗ್. ಏನಂದರೆ ಇವತ್ತು ನಾನು ಮನೆಯಲ್ಲೇ ಕುಲ್ಫಿ ಮಾಡ್ತಿದ್ದೀನಿ. ಕುಲ್ಫಿ ರೆಸಿಪಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಪಾತ್ರೆ ಹಾಕಿಟ್ಟಿದ್ದೆ. ಅದಾದಮೇಲೆ 1 ಲೀಟ್ರ್ ಹಾಲು ತೊಗೊಂಡಿದ್ದೆ. ನಾನು ಆವಾಗಲೇ ಎಲ್ಲ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಲು. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಹಾಲು. ಆಮೇಲೆ 1 ಲೀಟ್ರ್ ಹಾಲು ತೊಗೊಂಡ್ಬಿಟ್ಟು ನೀಟಾಗಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಆಮೇಲೆ ಇದು ಬಾದಾಮ್ ಮಿಕ್ಸ್ ತೊಗೊಂಡಿದ್ದೀನಿ ನಾನು. ಇದು ಎಲ್ಲ ದಿನಸಿಗಳ ಅಂಗಡಿಯಲ್ಲಿ ಸಿಗುತ್ತೆ, 10 ರೂಪಾಯಿ ಪ್ಯಾಕೆಟ್ ಥರ ಸಿಗುತ್ತೆ. ಸೊ ಹಾಗಾಗಿ ಹಾಲು ಚೆನ್ನಾಗಿ ಕಾಯ್ದಾದ್ಮೇಲೆ ನಾನು 5 ಟೇಬಲ್ ಸ್ಪೂನು ಬಾದಾಮ್ ಮಿಕ್ಸ್ ಹಾಕ್ತಿದ್ದೀನಿ. ಬಾದಾಮ್ ಮಿಕ್ಸ್ ಹಾಕೋದಂತ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದೊಂದಿದ್ರೆ ಸಾಕು, ಕುಲ್ಫಿ ಮಾಡೋಕ್ಕೆ ತುಂಬ ಈಸಿ ಅಂತ ಹೇಳ್ಬೋದು. ಅದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನ್ ಸಹಾಯದಿಂದ ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಹಾಲು ಕುದಿ ಬರಬೇಕು, ಈ ಥರ ನೋಡಬೇಕು. ಈ ಥರ ಆಮೇಲೆ ಕೆನೆ ಬರೋದು ಬಿಡಬೇಡಿ, ಹಾಗೆ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಎಷ್ಟು ಹಾಲು ನಾವು ಕುದಿಸ್ತೀವಿ ಅಷ್ಟು ಚೆನ್ನಾಗಿ ಕುಲ್ಫಿ ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ಚೆನ್ನಾಗಿ ಹಾಲು ಕುದಿದಾದ್ಮೇಲೆ ನಾನು ಒಂದು 5 ಟೇಬಲ್ ಸ್ಪೂನು ಸಕ್ಕರೆ ಹಾಕಿದೆ. ಸಕ್ಕರೆ ನಮಗೆ ಹೆಂಗೆ ಸ್ವೀಟ್ ಇಷ್ಟ ಆ ಥರ ಹಾಕಬೇಕು. ನಾನು 5 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೆ. ಜಾಸ್ತಿ ಸ್ವೀಟ್ ಇದ್ರೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಎಷ್ಟು ಕರೆಕ್ಟ್ ಆಗುತ್ತೆ ಅಂತ. ಆಮೇಲೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಎಷ್ಟು ಚೆನ್ನಾಗಿ ಕುದಿ ಬರುತ್ತೆ ಅಷ್ಟು ಚೆನ್ನಾಗಿ ಕುಲ್ಫಿ ಬರುತ್ತೆ. 1 ಲೀಟ್ರ್ ಹಾಲಿದ್ರೆ ಅದು 1/2 ಲೀಟ್ರ್ ಆಗೋವರೆಗೂ ಕುದಿಸ್ಬೇಕು. ಅಷ್ಟು ಚೆನ್ನಾಗಿ ಕುಲ್ಫಿ ಬರುತ್ತೆ ಕುದಿಸೋದ್ರಿಂದ. ಆಮೇಲೆ ನಾನು ಒಂದು 7-8 ಏಲಕ್ಕೆಲ್ಲ ಚೆನ್ನಾಗಿ ಕುಟ್ಟಿ ಹಾಕ್ತಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಹಾಕಬೇಕು. ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಏಲಕ್ಕೆಲ್ಲ ಕುಟ್ಟಿ ಹಾಕ್ತಿದ್ದೀನಿ. ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಆಪ್ಷನಲ್ ಬೇಕಿದ್ದರೆ ಹಾಕೋಬೋದಿಲ್ಲ ಅಂದರೆ ಇಲ್ಲ. ಸೊ ಹಾಕಿದ್ರಿಂದ ಚೆನ್ನಾಗಿ ಫ್ಲೇವರ್ ಇರುತ್ತೆ ಅಂತ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಮೇಲೆ ಇಲ್ಲೆಲ್ಲ ಸೈಡಲ್ಲಿ ಕೆನೆ ಥರ ಅಂಟ್ಕೊಂಡಿರುತ್ತಲ್ಲ ಪಾತ್ರೆಗೆ, ಅದೆಲ್ಲ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ತೆಗೆದುಬಿಟ್ಟು ಅದೇ ಬಿಸಿ ಹಾಲಿಗೆ ಹಾಕಬೇಕು. ಸೊ ಹಾಗಾಗಿ ಅದ್ರದ್ದು ಫ್ಲೇವರ್ ಕೂಡ ತುಂಬ ಸಖತ್ತಾಗಿ ಬರುತ್ತೆ. ಕೆನೆ ಇರುತ್ತಲ್ಲ, ಸೊ ಹಾಗಾಗಿ ಇನ್ನೂ ಕುದಿಸೋದ್ರಿಂದ ಕುಲ್ಫಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಜಾಸ್ತಿನೇ ಕುದಿಸ್ಬೇಕು. ಆಮೇಲೆ ನಮ್ಗೆ ಜಾಸ್ತಿ ಹೊತ್ತು ಕುದಿಸೋಕ್ಕಾಗಲ್ಲ, ಆಮೇಲೆ ಬೇಗನೆ ಆಗಬೇಕು ಅನ್ನೋರು 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡ್ಬಿಟ್ಟು ಅದೇ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲಲ್ಲಿ ಹಾಕಬೇಕು. ಆಮೇಲೆ ಡೈರೆಕ್ಟ್ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಗಂಟಾಗುತ್ತೆ. ಸೊ ಹಾಗಾಗಿ ಒಂದು ಬಟ್ಲಲ್ಲಿ ಕಾರ್ನ್ಫ್ಲೋರ್ ತೊಗೊಂಡ್ಬಿಟ್ಟು ಆಮೇಲೆ ಹಾಲು ಹಾಕಿ ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಹಾಲು ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ, ಬೇಗ ಆಗಿಬಿಡುತ್ತೆ ಗಟ್ಟಿ ಥರ. ಸೊ ಹಾಗಾಗಿ ಕಾರ್ನ್ಫ್ಲೋರ್ ಆಗೋದ್ರಿಂದ ಚೆನ್ನಾಗಿ ಗಟ್ಟಿ ಆಗುತ್ತೆ ಅಂತ ಹಾಕೋದು. ಆಮೇಲೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ನಾನು ಇಲ್ಲಿ ಪಿಸ್ತಾನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಚೆನ್ನಾಗಿ ಬರುತ್ತೆ ಕುಲ್ಫಿ. ಆಮೇಲೆ ತಿನ್ನೋದ್ರಿಂದ ತುಂಬಾ ಸಖತ್ತಾಗಿರುತ್ತೆ ಕುಲ್ಫಿ. ಡ್ರೈ ಫ್ರೂಟ್ಸ್ ಕುಲ್ಫಿ ಆ ಥರ ಫ್ಲೇವರ್ ಸಖತ್ತಾಗಿರುತ್ತೆ. ಆಮೇಲೆ ಪಿಸ್ತಾನು ಗೋಡಂಬಿ ಅಷ್ಟೇ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ. ಇದನ್ನೂ ಅಷ್ಟೇ ನಿಮ್ಗೆ ಇಷ್ಟ ಇದ್ದರೆ ಹಾಕೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕುಲ್ಫಿ ಡ್ರೈ ಫ್ರೂಟ್ಸ್ ಕುಲ್ಫಿ ಥರ ಇರುತ್ತೆ ಅಂತ. ಸೊ ಹಾಗಾಗಿ ಆಮೇಲೆ ನಾನು ಇಲ್ಲಿ ಮಿಲ್ಕ್ ಮಿಸ್ಟ್ ಅಂತ ಕನ್ಸ್ಟರ್ಡ್ ಮಿಲ್ಕು ಇದೆಲ್ಲ ಶಾಪ್ಗಳಲ್ಲಿ ಸಿಗುತ್ತೆ, ಡಿ ಮಾರ್ಟಲ್ಲಿ ಅಥವಾ ಶಾಪ್ಗಳೇ ಆನ್ಲೈನಲ್ಲಿ. ನಾನು ಶಾಪ್ಗೆ ಹೋಗಿದ್ದಾಗ ತಂದೆ. ತುಂಬಾ ಚೆನ್ನಾಗಿ ಕ್ರೀಮಿಯಾಗಿ ಇರುತ್ತೆ. ಸೊ ಇದು ಹಾಕೋದ್ರಿಂದಂತೂ ಫ್ಲೇವರ್ ಸಖತ್ತಾಗಿರುತ್ತೆ. ಸೇಮ್ ಹೊರಗಡೆ ಬೇಕ್ರಿಗಳಲ್ಲೆಲ್ಲ ಐಸ್ ಕ್ರೀಮ್ ಶಾಪ್ಗಳೆಲ್ಲ ತಿಂದಿರ್ತೀವಲ್ಲ ಅದೇ ಫ್ಲೇವರ್ ಇರುತ್ತೆ. ಸೊ ಹಾಗಾಗಿ ನಾನು ಒಂದು ತೊಗೊಂಬಂತಿದ್ದೆ, ಅದರಲ್ಲಿ ಅರ್ಧ ಹಾಕಿದ್ದೀನಿ, ಅರ್ಧ ಎತ್ತಿಟ್ಟಿದ್ದೀನಿ. ಇದು 7 ಡೇವರೆಗೂ ಯೂಸ್ ಮಾಡ್ಬೋದು. ಆಮೇಲೆ ಹಾಕಿಬಿಟ್ಟು ಅದೇ ಥರ ಮಿಕ್ಸ್ ಮಾಡ್ತಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಕುಲ್ಫಿ ಮಾಡೋದ್ರಲ್ಲಿ ಜಾಸ್ತಿ ಕುದಿಸ್ಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಇದು 2 ಮಾಡಿದ್ರೆ ಸಾಕು, ನೀಟಾಗಿ ಕುಲ್ಫಿ ಬರುತ್ತೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡೆಲ್ಲ ಕೆನೆ ಬರ್ತಿತ್ತಲ್ಲ ಅದನ್ನು ಸ್ವಲ್ಪ ಸ್ಪೂನಿಂದ ತೆಗೆದು ಹಾಗೆ ಕುದಿಸ್ತಾ ಇದ್ದೆ ನಾನು. ಚೆನ್ನಾಗಿ ಕುದಿಸ್ಬೇಕು. ಯೆಲ್ಲೋ ಕಲರ್ವರೆಗೂ ಬರುತ್ತಿರುತ್ತೆ, ಅಲ್ಲಿವರೆಗೂ ಕುದಿಸ್ಬೇಕು. ಸೊ ನೋಡ್ಬೋದು, ನಾನು ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. 1 ಲೀಟ್ರ್ ಹಾಲು ಫುಲ್ 1/2 ಲೀಟ್ರ್ ಹಾಲು ಆಗೋವರೆಗೂ ಕುದಿಸ್ಬೇಕು. ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ಚೆನ್ನಾಗಿ ಕುಲ್ಫಿ ಬರುತ್ತೆ. ಪೇಷನ್ಸ್ ಬೇಕು ಸ್ವಲ್ಪ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಬಿಡ್ತೀನಿ. ತಣ್ಣಗಾದಮೇಲೆ ಕುಲ್ಫಿ ಸೆಟ್ಟಲ್ಲಿ ಹಾಕಬೇಕು, ಬಿಸಿ ಇರುವಾಗಲೇ ಹಾಕಬಾರ್ದು. ನೋಡ್ಬೋದು ಎಲ್ಲ ತಣ್ಣಗಾಗಿದೆ ನಂದು. ಸೈಡಲ್ಲಿ ಕೆನೆ ಬಿಟ್ಟಿರುತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕನ್ಸ್ಟರ್ಡ್ ಮಿಲ್ಕ್ ಕುಲ್ಫಿ ಸೆಟ್ಟಲ್ಲಿ ಹಾಕ್ತೀನಿ ನಾನು. ಸೇಮ್ ಹೊರಗಡೆ ಶಾಪ್ಗಳಲ್ಲಿ ಸಿಗುತ್ತಲ್ಲ ಬೇಕ್ರಿಗಳಲ್ಲಿ, ಐಸ್ ಕ್ರೀಮ್ ಶಾಪ್ಗಳಲ್ಲಿ ಅದೇ ಫ್ಲೇವರು, ಅದ್ರಿಗಿಂತ ಚೆನ್ನಾಗಿ ಅಂತ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಹೇಗಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬಾ ಸಖತ್ತಾಗಿ ಬಂದಿತ್ತು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಸೊ ನೋಡ್ಬೋದು, ಇದು ಡಿ ಮಾರ್ಟ್ಗಳಲ್ಲೆಲ್ಲ ಸಿಗುತ್ತೆ ಅಥವಾ ಆನ್ಲೈನಲ್ಲೆಲ್ಲ ಸಿಗುತ್ತೆ ಕುಲ್ಫಿದು.
ಮಾಡೋದು. ಸೊ ಹಾಗಾಗಿ ಅದರಲ್ಲಿ ಹಾಕಿಡ್ಬೋದು. ನಾನು 1 ಲೀಟ್ರ್ ಹಾಲು ತೊಗೊಂಡು ಮಾಡಿರೋದಕ್ಕೆ ನಂದು 16 ಅಥವಾ 18ವರೆಗೂ ಆಗಿದೆ ಕುಲ್ಫಿ. 1 ಲೀಟ್ರ್ ಹಾಲು ತೊಗೊಂಡ್ಬಿಟ್ರೆ ನೋಡ್ಬೋದು ಇಷ್ಟೆಲ್ಲ ಆಗುತ್ತೆ. ಸೊ ಕುಲ್ಫಿ ಸೆಟ್ಲ ಖಾಲಿ ಆಗಿಬಿಡ್ತು. ಇದೇ 2 ಉಳಿದಿತ್ತು ನಂದು. ಚೆನ್ನಾಗಿರುತ್ತೆ ಪಾಟಲ್ಲಿ. ಇದರಲ್ಲಿ ಸ್ವಲ್ಪ ಚಿಕ್ಕದು ಕುಲ್ಫಿ ಅಂತ ಇದರಲ್ಲಿ ಹಾಕಿಬಿಟ್ಟೆ. ಹಾಕಿ ಒಂದು ಫುಲ್ ಓವರ್ ನೈಟ್ ಎಲ್ಲ ಇಟ್ಬಿಟ್ಟೆ ನಾನು ರಾತ್ರಿ. ನೋಡ್ಬೋದು ಇವಾಗ ಬೆಳಗ್ಗೆ ಎಷ್ಟು ಚೆನ್ನಾಗಿ ಸೆಟ್ ಆಗಿರುತ್ತೆ ಅಂತ ನೋಡ್ಬೋದು. ಸೇಮ್ ಹೊರಗಡೆ ಸಿಗುತ್ತಲ್ಲ ಐಸ್ ಕ್ರೀಮ್ ಪಾಲ್ಗಳು, ಅದೇ ರೀತಿ ಅದ್ರಿಗಿಂತ ಚೆನ್ನಾಗಿ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿ ಬಂದಿತ್ತು ಐಸ್ ಕ್ರೀಮ್ ಕೂಡ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಜಾಸ್ತಿ ಸ್ವೀಟ್ ಆಗಿರಲಿಲ್ಲ, ಆಮೇಲೆ ಜಾಸ್ತಿ ಸಪ್ಪೇನೂ ಆಗಿರಲಿಲ್ಲ. ಡ್ರೈ ಫ್ರೂಟ್ಸ್ಗಳು ಆಮೇಲೆ ಅದೆಲ್ಲ ಹಾಕಿದ್ದು ಇನ್ನೂ ಸೇಮ್ ಹೊರಗಡೆ ಸಿಗೋ ಥರ ಇತ್ತು. ನೋಡ್ಬೋದು ನನ್ನ ಮಗ ಬೆಳಗ್ಗೆ ಎದ್ದು ಕೂಡಲೇ ಕೇಳ್ತಿದ್ದಾನೆ ಐಸ್ ಕ್ರೀಮು. ತುಂಬ ಸಖತ್ತಾಗಿ ಬಂದಿತ್ತು. ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.